ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ವ್ಲಾಗ್ನ ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತು ವರ್ಷದ ಕೊನೆ ದಿನ, ಅಂದರೆ ಡಿಸೆಂಬರ್ 31. ಇನ್ನು ಮೋಹಿತ್ ಕೂಡ ಹೋಮ್ವರ್ಕ್ ಇತ್ತು ಅಂತ ಹೇಳಿ ಹೋಮ್ವರ್ಕ್ ಮಾಡ್ತಾ ಕೂತಿದ್ದಾನೆ. ಮಹೇಶ್ ಅವರು ಇವಾಗ ತಾನೇ ಕೆಲಸ ಮುಗಿಸ್ಕೊಂಡು ಬಂದು ಕೂತಿದ್ದಾರೆ. ಅಲ್ಲಿ ಅಮ್ಮ ಒಂದಕ್ಕಿಂತ ಚೆನ್ನಾಗಿತ್ತು ಕಣಮ್ಮ ಕೇಕು. ನಾನೇ ಕನ್ಫ್ಯೂಸ್ ಆಗೋಗಿದ್ದೆ ಯಾಕೆ ತಗೋಬೇಕು ಅಂತ. ಆಮೇಲೆ ಚಾಕ್ಲೇಟ್ ತಗೊಂಡೆ. ಚಾಕ್ಲೇಟ್ ಕೇಕ್ ತಗೊಂಡ? ನ್ಯೂ ಇಯರ್ ಅಲ್ವಾ, ಅದಕ್ಕೆ. ಸೈಡ್ಗೆ ಎತ್ತಿಟ್ಬಿಡು, ಸೈಡ್ಗೆ ಎತ್ತಿಟ್ಬಿಡು. ಕುಶಲೇ ಇಲ್ವಲ್ಲ ಕೇಕ್ ಕಟ್ ಮಾಡೋಕ್ಕೆ? ಕುಶಲ್ ಊರಲ್ಲಿ ಕಟ್ ಮಾಡ್ತಾನವ ಅಜ್ಜಿ ತಾತನ ಜೊತೆ. 12 ಗಂಟೆ ತನಕ ಎಚ್ಚರಾಗಿರ್ತೀಯೋ ನಿದ್ದೆ ಮಾಡ್ತೀಯೋ? ಹೋಮ್ವರ್ಕ್ ಬರೀತೀನಿ. ಹೋಮ್ವರ್ಕ್ ಐತೆ ಜಾಸ್ತಿ? ಆಯ್ತಲ್ಲ, ಬರೆದು ಮುಗಿಸು. ಇವತ್ತು ನೈಟು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಿರೋದ್ರಿಂದ ಇನ್ನು ಮನೇಲೇ ಸಿಂಪಲ್ಲಾಗಿ ನಾನ್ ವೆಜ್ ಮಾಡೋಣ ಅಂತ ಹೇಳಿ ಚಿಕನ್ ತರಿಸಿದ್ದೆ. ಚಿಕನ್ ಸಾಂಬಾರು ಮತ್ತು ರೈಸ್ನ ಮಾಡಿದ್ದೀನಿ, ಜೊತೆಗೆ ಕಬಾಬ್ ಕೂಡ ಮಾಡಿದ್ದೆ. ಅಡುಗೆ ಎಲ್ಲ ಬೇಗನೆ ಆಯಿತು. ಇನ್ನು ಮೋಹಿತ್ ಕೂಡ ಊಟ ಹಾಕಿಸ್ಕೊಂಡು ಊಟ ಮಾಡ್ತಾ ಇದ್ದಾನೆ. ಇನ್ನು ಈ ವರ್ಷ ಹೇಳಬೇಕು ಅಂದರೆ ಈ ವರ್ಷ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಎಲ್ಲ ತುಂಬ ಚೆನ್ನಾಗೇ ಆಯಿತು. ಆದರೆ ವರ್ಷದ ಕೊನೆಯಲ್ಲಿ ನಮ್ಮ ಅಜ್ಜಿ ತೀರೋದ್ರು, ಜೊತೆಗೆ ಅಮ್ಮನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಅದೊಂದು ಸ್ವಲ್ಪ ಬೇಜಾರಾಯಿತು. ಇನ್ನು ನಾವು ಕೂಡ ಊಟ ಎಲ್ಲ ಮುಗಿಸಿ ರಾತ್ರಿ 12 ಗಂಟೆ ತನಕ ವೆಯ್ಟ್ ಮಾಡಿದ್ವಿ. ಇನ್ನು ನಮ್ಮನೆ ಗಡಿಯಾರ ಬಂದು 5 ನಿಮಿಷ ಫಾಸ್ಟ್ ಇದೆ. ಇವಾಗ ಕರೆಕ್ಟಾಗಿ 12 ಗಂಟೆ ಟೈಮ್ ನೋಡಿಕೊಂಡು ಇನ್ನು ನಾವು ಕೂಡ ಕೇಕ್ ಕಟ್ ಮಾಡಿದ್ವಿ. ಕುಶಲ್ಗೆ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ಇನ್ನು ಅವನು ಕೂಡ ಅಜ್ಜಿ ಮನೆಗೆ ಹೋಗಿದ್ದಾನೆ. ಇನ್ನು ನಾನು, ಮಹೇಶು ಮತ್ತು ಕುಶಲ್ 3 ಜನ ಸೇರಿ ಕೇಕ್ ಕಟ್ ಮಾಡಿ ಮನೇಲೇ ಸಿಂಪಲ್ಲಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ. ಹ್ಯಾಪಿ ನ್ಯೂ ಇಯರ್ ಮೋಹಿತ್. ಹ್ಯಾಪಿ ನ್ಯೂ ಇಯರ್ ಅಮ್ಮ. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಬಂದರ. ಹ್ಯಾಪಿ ನ್ಯೂ ಇಯರ್ ಬಂದರ. ನೆಕ್ಸ್ಟ್ ಡೇ ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ವರ್ಷದ ಮೊದಲನೇ ದಿನ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಈ ವರ್ಷ ನೀವೇನು ಅಂದ್ಕೊಂಡಿದ್ದೀರಾ ಎಲ್ಲ ಆಸೆ ಕನಸುಗಳು ಕೂಡ ನೆರವೇರಲಿ ಅಂತ ಹೇಳಿ ನಾನು ಕೂಡ ನಿಮಗೆ ವಿಶ್ ಮಾಡ್ತೀನಿ. ಇವತ್ತು ವರ್ಷದ ಮೊದಲನೇ ದಿನ. ಇನ್ನು ಈ ವರ್ಷವೂ ಕೂಡ ಎಲ್ಲ ಒಳ್ಳೆಯದಾಗಿ ನಾವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಚೆನ್ನಾಗಿ ನಡೀಲಿ ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ದೇವ್ರ ಪೂಜೆ ಕೂಡ ಮಾಡಿ ಮುಗಿಸ್ಕೊಂಡೆ. ಆಯ್ತಾ, ರೆಡಿ ಆದ್ರಾ? ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಎಲ್ಲ ಒಳ್ಳೆಯದಾಗಲಿ ನಿಮಗೆ ಈ ವರ್ಷ. ಥ್ಯಾಂಕ್ ಯು ಚಿನ್ನ. ಎಲ್ಲ ಚೆನ್ನಾಗಿರಲಿ. ಮಹೇಶ್ ಅವರು ಕೆಲಸಕ್ಕೆ ಹೋದ್ಮೇಲೆ ಇನ್ನು ನಾನು ಕೂಡ ದೇವಸ್ಥಾನಕ್ಕೆ ಹೋಗಿದ್ದು ಬಂದೆ. ಇನ್ನು ಇವತ್ತಿನ ತಿಂಡಿಗೆ ಬಿಸಿಬೇಳೆಬಾತ್ ಮಾಡಿದ್ದೆ. ಇವಾಗ ನಾನು ಕೂಡ ತಿಂಡಿನ ಮಾಡ್ತಾಯಿದ್ದೀನಿ. ಇನ್ನು ಮೋಹಿತ್ಗೆ ಸ್ಕೂಲ್ ಇದ್ದಿದ್ದರಿಂದ ಅವನು ಕೂಡ ಸ್ಕೂಲಿಗೆ ರೆಡಿಯಾಗಿ ಹೋದ. ಇನ್ನು ದೇವಸ್ಥಾನದಿಂದ ಬಂದು ನಾನು ಕೂಡ ಇವಾಗ ತಿಂಡಿನ ಮಾಡ್ತಾಯಿದ್ದೀನಿ. ಹ್ಯಾಪಿ ನ್ಯೂ ಇಯರ್ ಕುಶಾಲ್. ಹ್ಯಾಪಿ ನ್ಯೂ ಇಯರ್ ಅಮ್ಮ. ಬಂದಲ್ಲ, ಅಮ್ಮಂಗೆ ವಿಶ್ ಮಾಡ್ದೆ ನೀನು. ಬಂದ ತಕ್ಷಣ ಕೇಕ್ ತಗೋ ತಿಳ್ತಿದ್ಯಲ್ಲ. ಏನೋ ಮಗನೇ, ಕೇಕು ಕೈಯಲ್ಲಿ ತಗೋ ತಿನ್ನು. ನಿನಗೆ ಅಂತ ಇಟ್ಟಿದೆ ನೋಡು, ಮಗು ಬಂದು ತಿನ್ನಲಿ ಅಂತ. ನೀವು ಅಜ್ಜಿ ಮನೇಲಿ ಕೇಕ್ ಕಟ್ ಮಾಡಿದ್ರಾ ರಾತ್ರಿ? ನಿನಗೆ ಅಂತ ಕೇಕ್ ಇಟ್ಟಿದ್ದೀನಿ. ಚೆನ್ನಾಗೈತಾ? ತಿನ್ಕೊ.